ಇವಾಗ ಏನು ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಕ್ಯೂರಿಟಿ ಕೊಟ್ಟಿರೋ ಸರ್ ಅದು ಭಯೋತ್ಪಾದನೆ ಸಂಘಟನೆಗಳಿದ್ದಾರೆ ಸರ್, ಅವ್ರಿಗೆ ನಮ್ಮ ಹಿಂದೂಗಳನ್ನೇ ಟಾರ್ಗೆಟ್ ಸರ್. ಇನ್ನು ಮಾನವೀಯತೆ ಇರೋಲ್ಲ ಅವ್ರಿಗೆ. ಸರ್ ನಿನ್ನೆ ನಡೆದಿರೋದು ಕಾಶ್ಮೀರದಲ್ಲಿ ನಡೆದಿರೋದು ಘಟನೆ ನಮಗೆಲ್ಲ ತಲೆ ತಗ್ಗಿಸುವಂಥ ಘಟನೆ. ಪಾಪ ಎಷ್ಟೊಂದು ಫ್ಯಾಮ್ಲಿಗಳು ಖುಷಿಯಾಗಿ ಕಾಶ್ಮೀರ್ಗೆ ಹೋಗಿದ್ದಾರೆ. ನೋಡಿ, ಇಂಥ ಭಯೋತ್ಪಾದಕರಿಂದ ಕೃತ್ಯ ಮಾಡಿದ್ದಾರೆ. ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಹೇಳಿದ್ರು ಅಂದರೆ, ಇವಾಗ ಕಾಶ್ಮೀರಕ್ಕೆ ನಿರ್ಭಯವಾಗಿ ಬರ್ಬೋದು, ಅಲ್ಲಿ ಏನು ಘಟನೆಗಳು ನಡೆಯೋದಿಲ್ಲ, ಅಷ್ಟೊಂದು ಸೆಕ್ಯೂರಿಟಿ ಇದೆ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಹೇಳಿದಾಗಿಂದಲೇ ಎಲ್ಲ ಜನ ಪಾಪ ಕಾಶ್ಮೀರ್ಗೆ ಹೋಗೋದೆಲ್ಲ ಜಾಸ್ತಿ ಆಗಿದೆ. ಇವಾಗ ಏನು ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಕ್ಯೂರಿಟಿ ಕೊಟ್ಟಿರೋ ಸರ್, ಇನ್ನು ಚೆನ್ನಾಗಿ ಕಾಶ್ಮೀರಲ್ಲೇ ಟೈಟ್ ಮಾಡಬೇಕು, ಪ್ರತಿಯೊಂದು ಬಗ್ಗೆ ಚೆನ್ನಾಗಿ ಇದು ಮಾಡಬೇಕು ಅಂತ ನಮ್ಮ ಬಯಕೆ ಸರ್. ಏನು ರೀಸನ್ ಇರ್ಬೋದು ಸರ್? ಅದು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂ ನಾ ಮುಸ್ಲಿಮ್ ಅಂತ ಕೇಳಿ ಹಿಂದೂಗಳು ಅಂತ ಗೊತ್ತಾದ್ಮೇಲೆ ಸರ್ ಅದು ಭಯೋತ್ಪಾದನೆ ಸಂಘಟನೆಗಳಿದ್ದಾರೆ ಸರ್, ಅವ್ರಿಗೆ ನಮ್ಮ ಹಿಂದೂಗಳನ್ನೇ ಟಾರ್ಗೆಟ್ ಸರ್. ಯಾಕೆಂದರೆ ಹಿಂದೂಗಳನ್ನ ಭಯಭೀತ ರನ್ ಮಾಡಬೇಕು, ಈ ಕಾಶ್ಮೀರಲ್ಲಿ ಫಸ್ಟ್ ಕಾಶ್ಮೀರ ಹೆಂಗಿದೆ ಆ ಥರ ಮಾಡಬೇಕು ಅಂತ. ಅದು ಆಗೋದಿಲ್ಲಲ್ಲ, ಇವಾಗ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಭಯ ಬೀಳೋದು. ನೆನ್ನೆ ಬೇರೆ ಅಮೇರಿಕಾದವ್ರು ಯಾರೋ ಕೆಲವರು ಬಂದಿದ್ದರು ನಾಯಕರು, ಅವ್ರನ್ನ ನೋಡಿ ಅವರು ಸ್ವಲ್ಪ ಟೆನ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡಿರೋ ಸರ್. ಯಾರು ಇಂಡಿಯಾಗೆ ಬರಬಾರ್ದು, ಭಯ ಬೀಳಬೇಕು, ಇಂಡಿಯಾದಲ್ಲಿ ಇನ್ನೂ ಉಗ್ರ ಸಂಘಟನೆಗಳಿದೆ ಅಂತ ಭಯಭೀತ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಸರ್. ಏನು ಆಕ್ಷನ್ ತಗೋಬೋದು ಈಗ ಅವ್ರ ಮೇಲೆ ಸರ್ ಅಮಿತ್ ಶಾ ಅವ್ರು ಹೇಳಿದ್ದಾರೆ ಅಂತ, ಅವ್ರನ್ನ ಬಿಡೋದಿಲ್ಲ ಅಂತ. ಏನಂದರೆ ಫಸ್ಟ್ಗೆ ಇವರು BJP-ಯವರು ಇದೊಂದು ಚೆನ್ನಾಗಿ ಎಲ್ಲ ಟೈಟ್ ಮಾಡಿದ್ದಾರೆ, ನಾವಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. 100% ಅವ್ರಿಗೆ ಶಿಕ್ಷೆ ಅಂತೂ ಅವ್ರಿಗೆ ಮೋದಿನೂ ಅಮಿತ್ ಶಾ ಬಿಡೋದೇ ಇಲ್ಲ. ಅವ್ರಿಗೇನೋ ಒಂದು ತಕ್ಕ ಪಾಠ ಕಲಿಸಲ್ಲೇ ಸರ್. ಅವರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಸರ್. ಅವರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರೆ ಅದನ್ನು ಫಾಲೋ ಮಾಡ್ತಾರೆ ಸರ್. ಅಲ್ಲಿ ಏನು ಮಾಡೋಕ್ಕೆ ಬರಲ್ಲ ಸರ್. ಈಗ ಆ ಇನ್ಸಿಡೆಂಟು, ಈಗ ಯಾತ್ರಿಕರು ಹೋಗೋರನ್ನ ಅವ್ರಿಗೆ ಸೇಫ್ಟಿ ಕೊಡಬೇಕು. ಇವರು ಯಾರು ನಮ್ಮ ಇವರು ಯಾರೇ ಆಗಲಿ, ಡೇಂಜರ್ ಸ್ಥಳಕ್ಕೆ ಹೋದ್ರೆ ಅಲ್ಲಿ ಸಾಯೋರು ಇದ್ದಾರೆ ಭಯೋತ್ಪಾದಕರು ಅಂದಮೇಲೆ ಯಾಕೆ ಹೋಗ್ಬೇಕು? ಅದನ್ನ ನೋಡಿ ಏನು ಈಗ ಅದನ್ನ ನೋಡಿ ಏನು ಬರುತ್ತೆ? ಹೋಗಿ ಅಲ್ಲಿ ಮಕ್ಕಳನ್ನ ಮರಿಗಳನ್ನ ಸಾಯಿಸೋದು ಅವ್ರಿಗೆ ಇದಿಲ್ಲ, ಇನ್ನು ಮಾನವೀಯತೆ ಇರೋಲ್ಲ ಅವ್ರಿಗೆ. ಅವ್ರು ಏನಿಲ್ಲದನ್ನ ಅವ್ರಿಗೂ ಇರೋಲ್ಲ. ಯಾಕಂದರೆ ಅವ್ರಿಗೆ ದುಡ್ಡು ಬರುತ್ತೆ, ಅವರು ಫ್ಯಾಮ್ಲಿಗೆ ಎಲ್ಲಿರೋರಿಗೆಲ್ಲನೂ ಕಳಿಸ್ತಾ ಇರ್ತಾರೆ. ಈಗ ಪಾಪ ಏನೋ ನೋಡೋರನ್ನ ಹೋಗೋರಿಗೆ ಸಾಯಿಸೋದು ತುಂಬ ತಪ್ಪು. ಅದು ಅವರಿಗೆ ಸರಿಯಾದ ಸೇಫ್ಟಿ ಕೊಡಬೇಕು ಇವರು, ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸರ್, ಇವಾಗ ಅಲ್ಲಿ ಗೌರ್ಮೆಂಟ್ ನಡೀತಿರೋದೇ, ಅಲ್ಲಿ ರೆವಿನ್ಯೂ ಬರ್ತಿರೋದೇ ಟೂರಿಸ್ಟ್. ಇವರು ಟೂರಿಸ್ಟ್ಗೆ ಕರೆಕ್ಟಾಗಿ ರಕ್ಷಣೆ ಕೊಡ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋದು, ಟೂರಿಸ್ಟ್ಗಳಿಗೆ ರಕ್ಷಣೆ ಕೊಡಬೇಕು, ಅವರಿಗೆ ಯಾವ ತೊಂದರೆನೂ ಆಗಬಾರ್ದು, ಜೀವ ರಕ್ಷಣೆ ಇರಬೇಕು ಅಂತ ನಾನು ಅದೇ ಹೇಳೋದು. ಯಾವ ಕಾರಣಕ್ಕೆ ಈ ಥರ ಮಾಡಬೇಕು? ಕಾರಣ ಏನಂತ ಹೇಳೋಕ್ಕಾಗುತ್ತೆ? ಕಾರಣ ಅಂದರೆ ಈಗ ಯಾತ್ರಿಕರು ಜಾಸ್ತಿ ನಮ್ಮ ಹಿಂದೂಗಳು ಟಾರ್ಗೆಟ್ ಅದೇ, ಹಿಂದೂಗಳಿಗಿನ ಅವ್ರು ಟಾರ್ಗೆಟ್ ಮಾಡೋದು. ಹಿಂದೂಗಳ ಅಂತ ಕೇಳಿ ಶೂಟ್ ಮಾಡಿ ಅದೇನು ಕೇಳ್ತಾರೋ ಬಿಡ್ತಾರೋ, ಅವ್ರನ್ನ ನೋಡಿ ಗುರುತಿಸಿ ಸಾಯಿಸ್ತಾರೆ. ಆವಾಗ ನಮ್ಮ ಹಿಂದೂ ಜನಸಂಖ್ಯೆ ಕಡಿಮೆ ಆಗುತ್ತೆ, ಅವ್ರದ್ದು ಬೆಳೀತಾ ಇರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಈಗ ಹೆಚ್ಚು ಜನಸಂಖ್ಯೆ ಇರೋದೇ ಮುಸ್ಲಿಮ್ಸು, ಹಿಂದೂಗಳು ಕಡಿಮೆ. ಎಲ್ಲ ಜಾತಿಗೆ ಜಾತಿ ಗಣತೆ ನಡೀತಾ ಇದೆಯಲ್ಲ, ಟಿ ವಿಯಲ್ಲೆಲ್ಲ ನೋಡಿದ್ದೀವಿ, ಎಲ್ಲ ಜಾಸ್ತಿ ಅವ್ರದ್ದೇ ಜಾಸ್ತಿ, ಇನ್ನೆಲ್ಲ ಕಡಿಮೆ. ಈಗ ಅದೇ ತಗೋಬೇಕು ಸರಿಯಾದ, ಅವ್ರನ್ನೆಲ್ಲ ಸದೆ ಬಡಿಬೇಕು. ಯಾರನ್ನ ಭಯೋತ್ಪಾದಕರನ್ನ ಆ ಸ್ಥಳಗಳಲ್ಲಿ ಇರೋರನ್ನ ಗುರುತಿಸಿ ಅವ್ರನ್ನ ನಿರ್ನಾಮ ಮಾಡಬೇಕು. ಅದೇ ದಾರಿ, ಬೇರೆ ದಾರಿ ಇಲ್ಲ. ಇನ್ನೇನು ಸೇಫ್ಟಿ ಕೊಡೋಕ್ಕಾಗೋದಿಲ್ಲ. ನಮ್ಮ ಜನನ ಇಲ್ಲ ಮಾರುವೇಷದಲ್ಲಿ ಹೋಗಿ ಅವ್ರನ್ನೆಲ್ಲ ಸದೆ ಬಡಿಬೇಕು, ಆವಾಗಲೇ ಅವ್ರಿಗೆ ಬುದ್ಧಿ ಬರೋದು. ಬೀಟ್ಲೆಸ್ ಕರ್ನಾಟಕ.